ಹಾಯ್! ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದಿನ ಎಪಿಸೋಡನ್ನು ಮುಂದುವರಿಸೋಣ. ತುಂಬ ಥ್ಯಾಂಕ್ಸ್ ದ್ರೋಣ. ನೀವು ಮನಸ್ಸು ಬದಲಾಯಿಸಿದ್ದೆ ಸಂತೋಷ. ಇದು ಯಾವ ಜಾಗ ಆಗಿದ್ರೂ ಪರವಾಗಿಲ್ಲ. ನನ್ನನ್ನು ಇಳಿಸ್ಬಿಡ್ತೀರಲ್ವಾ, ಅದೇ ದೊಡ್ಡ ವಿಷಯ. ನಾನು ಹೋಗ್ತೀನಿ ಅಂತ ಬಾಗಿಲಿನ ಮೇಲೆ ಕೈ ಇಡೋಕ್ಕೆ ಹೋದವಳನ್ನು ಎಳೆದು ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಒತ್ತಿದ ದ್ರೋಣ. ಅವನ ಈ ಹಠಾತ್ ಕೃತ್ಯದಿಂದ ತತ್ತರಿಸಿದ ವಂಶಿ ಏಳೋಕೆ ಪ್ರಯತ್ನಿಸ್ತಿದ್ದಂತೆ ಅವಳ ಮೇಲೆಯೇ ಮಲಗಿಬಿಟ್ಟ ದ್ರೋಣ. ಅಯ್ಯೋ, ಏನು ಮಾಡ್ತಿದ್ಯಾ ಎಂದ ವಂಶಿಯ ಧ್ವನಿ ಅವನ ದೇಹದ ತೂಕಕ್ಕೆ ಹತವಾಗಿ ಹೊರಬಂತು. ಮರುಕ್ಷಣವೇ ದ್ರೋಣನ ಕಾರಿನ ಮೇಲೆ ಗುಂಡಿನ ದಾಳಿ ಪ್ರಾರಂಭವಾಯಿತು. ಸ್ವಲ್ಪ ಹೊತ್ತಿನವರೆಗೆ ವಂಶಿ ಕಿವಿಗಳಲ್ಲಿ ಈ ರೀತಿಯ ಶಬ್ದಗಳನ್ನು ಹೊರತುಪಡಿಸಿ ಬೇರೇನೂ ಕೇಳಿಸಲಿಲ್ಲ. ಪ್ರತಿಯೊಂದು ಶಬ್ದಕ್ಕೂ ಅವಳ ದೇಹ ನಡುಗ್ತಿತ್ತು. ಯಾವಾಗ ಅವಳು ದ್ರೋಣನ ನಡುವನ್ನು ಗಟ್ಟಿಯಾಗಿ ಒಪ್ಕೊಂಡು ಅವನಲ್ಲೇ ಒಂದಾಗಿ ಹೋದ್ಲೋ ತಿಳಿಲಿಲ್ಲ. ಅವನು ಸಹ ಅವಳನ್ನು ತನ್ನ ಮಡಿಲಲ್ಲೇ ಇಟ್ಟು ರಕ್ಷಿಸೋನಂತೆ ಪೊರೆದು ಹಿಡ್ಕೊಂಡಿದ್ದ. ಅವನ ದೇಹದ ತೂಕವನ್ನು ತಡ್ಕೊಳ್ತಿದ್ದ ವಂಶಿಗೆ ಮೂಗು ಮುಚ್ಚಿ ಉಸಿರು ಕಟ್ಟೋಕೆ ಪ್ರಾರಂಭವಾಯಿತು. ಆದರೂ ಭಯದಲ್ಲಿ ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ನಡುಗುತ್ತಲೇ ಕೂತಿದ್ಲು. ಕೆಲವು ನಿಮಿಷಗಳ ಕಾಲ ನೀಡಿದ ಆ ವಿಚಿತ್ರ ಶಬ್ದಗಳು ನಿಂತ ನಂತರ ಆ ಜಾಗ ಬಾಂಬ್ ಬಿದ್ದು ನಾಶವಾದ ಸ್ಥಳದಂತೆ ಭೀಕರ ಮೌನದಿಂದ ಕೂಡಿತ್ತು. ದ್ರೋಣ ಉಸಿರಾಡೋ ಸದ್ದು ಕೂಡ ವಂಶಿಗೆ ಕೇಳಿಸ್ಲಿಲ್ಲ. ಒಂದು ವೇಳೆ ಇವನ್ ಪ್ರಾಣ ಹೊರಟೋಯ್ತಾ? ಹೆಣವೇ ನನ್ನ ಮೇಲೆ ಬಿದ್ದಿದ್ಯಾ? ಅದಕ್ಕೆ ಇಷ್ಟೊಂದು ಭಾರವಾಗಿದೆಯಾ? ಅಯ್ಯೋ, ಯಾರು ಇವರು? ಯಾವುದಕ್ಕಾಗಿ ಇವನನ್ನು ಗುರಿಯಾಗಿಸ್ಕೊಂಡು ಶೂಟ್ ಮಾಡ್ತಿದ್ದಾರೆ? ಇವಾಗ ನಾನು ಏನು ಮಾಡಲಿ? ನಾನು ಮೇಲಿರೋ ಹೆಣನ ಪಕ್ಕಕ್ಕೆ ತಳ್ಳಿ ಎದ್ದು ಓಡಿ ಹೋಗ್ಬಿಡ್ಲಾ? ಇಲ್ಲ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಳ್ಳ? ವಂಶಿಗಂತೂ ಏನೂ ಅರ್ಥ ಆಗಲಿಲ್ಲ. ಹೊರಗಡೆಯಿಂದ ಯಾರೋ ಮಾತಾಡೋ ಧ್ವನಿ ಕೇಳಿಸ್ತು. ಲೇಯ್, ಅವನನ್ನು ಎಳೆದು ಕೆಳಗಡೆ ಹಾಕಿ ಅಂತ ಕೊಲೆಗಡುಕುತನದ ಆ ಧ್ವನಿಯ ನಂತರ ಯಾರೋ ನಡೆದು ಬರೋ ಶಬ್ದ ಕೇಳಿಸ್ತು. ವಂಶಿ ಭಯದಿಂದ ನಡುಗ್ತಾ ಕೂತಿದ್ಲು. ಸದ್ದು ತೀರಾ ಹತ್ತಿರದಲ್ಲಿ ಕೇಳಿಸ್ತು. ಬಂದೂಕಿನ ಗುಂಡುಗಳ ಸುರಿಮಳೆಯಿಂದಾಗಿ ದ್ರೋಣ ಪ್ರಯಾಣಿಸ್ತಿದ್ದ ಕಾರು ಹಲವು ಕಡೆ ತೂತಾಗಿತ್ತು. ಮುಖ್ಯವಾಗಿ ಅವನು ಕೂತಿದ್ದ ಡ್ರೈವರ್ ಸೀಟಿನ ಗ್ಲಾಸ್ ಬಿರುಕು ಬಿಟ್ಟು ಒಡೆದಿತ್ತು. ಶಬ್ದ ತೀರಾ ಹತ್ರಕ್ಕೆ ಬಂದಾಗ ಭಾಯ್, ದ್ರೋಣ ಔಟ್ ಅಂತ ಹೇಳಿದ ಮರುಕ್ಷಣವೇ ಢಬ್ ಅನ್ನೋ ಸದ್ದಿನೊಂದಿಗೆ ಹೊರಗಡೆ ಏನೋ ಜೋರಾಗಿ ಬೀಳೋ ಸದ್ದು ಕೇಳಿಸ್ತು. ಇಷ್ಟು ಹೊತ್ತಿಂದ ತನ್ನ ಮೇಲೆ ಒತ್ತುತ್ತಿದ್ದ ವಿಪರೀತ ಭಾರ ಕ್ಷಣಾರ್ಧದಲ್ಲಿ ದೂರ ಆದಾಗ ವಂಶಿ ಮೆಲ್ಲನೆ ತಲೆ ಎತ್ತಿ ನೋಡಿದ್ಲು. ತಲೆನ ಹೊರಗಡೆ ಹಾಕಬೇಡ ಅಂತ ಕಾರಿನಿಂದ ಕೆಳಗಡೆ ಇಳಿದವನನ್ನು ಕಂಡು ಸುತ್ತಲೂ ನಿಂತಿದ್ದ ಗುಂಪು ಭಾಯ್, ದ್ರೋಣ ಜೀವಂತವಾಗೇ ಇದ್ದಾನೆ ಅಂತ ಕಿರಿಚಿತು. ಅವರು ಅರ್ಚಿ ಮುಗಿಸೋ ಅಷ್ಟರಲ್ಲೇ ಮುಂದಿನ ಕೆಲವು ನಿಮಿಷಗಳ ಕಾಲ ಮತ್ತೆ ಡುಮಿಲ್ ಡಬ್ ಅನ್ನೋ ಶಬ್ದಗಳಷ್ಟೇ ಕೇಳಿಸಿದ್ವು. ದ್ರೋಣ ಹೇಳಿದ್ದನ್ನು ಮೀರಿ ವಂಶಿ ತಲೆ ಎತ್ತಿ ನೋಡಿದ್ಲು. ಅಲ್ಲಿ ಅವಳು ಬೆಳಗ್ಗೆಯಿಂದ ನೋಡಿದ್ದ ಶಾಂತ ಹಾಗೆ ನಿಧಾನಿಯಾದ ದ್ರೋಣ ಕಣ್ಮರೆಯಾಗಿದ್ದ. ಕತೆಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಮಾತ್ರವೇ ಇದುವರೆಗೆ ಅವಳು ಕೇಳಿದ್ದ ಒನ್ ಮ್ಯಾನ್ ಆರ್ಮಿ ಅನ್ನೋ ಮಾತಿಗೆ ಅರ್ಥ ಈಗ ತಿಳಿತು ಅವಳಿಗೆ. ದ್ರೋಣ ಒಬ್ಬನೇ ಅಲ್ಲಿ 20ಕ್ಕೂ ಹೆಚ್ಚು ಜನರಿದ್ದ ಗುಂಪನ್ನು ತನ್ನ ಗನ್ನಿಂದ ಹೊಡೆದು ಉರುಳಿಸ್ತಿದ್ದ. ಅದರಲ್ಲೂ ಅವನಿಗೆ ಸ್ವಲ್ಪವೂ ಕರುಣೆ ಇದ್ದಂತಿರಲಿಲ್ಲ. ಕೆಳಗಡೆ ಬಿದ್ದು ಸತ್ತವರ ಗನ್ಗಳನ್ನು ತಕ್ಷಣವೇ ವಶಪಡಿಸ್ಕೊಂಡು ಅದರಿಂದಲೇ ಅವರ ಆಳುಗಳನ್ನು ಹೊಡೆದು ಉರುಳಿಸ್ದ. ಸಿಡಿತಿದ್ದ ರಕ್ತ, ಪ್ರಾಣಭಯದಿಂದ ಅರಚುತ್ತಿದ್ದ ಶಬ್ದ ವಂಶಿಯ ಜೀವವನ್ನೇ ಹಿಂಡಿ ಹೊರಗಡೆ ಎಳೆದಂತಾಯಿತು. ಕೃತ್ಯ ಅವಳಿಗೆ ಹೇಳಿದ್ದ ಮಾತುಗಳು ಮತ್ತೆ ಮತ್ತೆ ವಂಶಿಯ ಕಿವಿಗಳಲ್ಲಿ ಬಂದು ಅಪ್ಪಳಿಸಿದ್ವು. ಅವಳು ಅಂದ್ಕೊಂಡಂತೆ ದ್ರೋಣ ಬರೀ ಸಾಮಾನ್ಯ ಮನುಷ್ಯ ಅಲ್ಲ. ಕಸಾಯಿ ಖಾನೆ ಅವನಿಂದ ತಪ್ಪಿಸ್ಕೊಂಡು ಬೇಟೆ ಹುಲಿಯ ಬಳಿ ಸಿಕ್ಕಿ ಬಿದ್ದಿದ್ದು ಆಗಲೇ ಅವಳ ಬುದ್ಧಿಗೆ ಹೊಳೆದದ್ದು. ಇನ್ನು ಮುಂದೆ ತನ್ನ ಭವಿಷ್ಯ ಏನಾಗುತ್ತೋ ಅಂತ ಯೋಚಿಸ್ತಿದ್ದಂತೆಯೇ ಅವಳ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿತು. ಹೌದು, ಭಯ ಹಾಗೆ ಆತಂಕದಿಂದ ವಂಶಿ ಅರ್ಧ ಪ್ರಜ್ಞಾಹೀನ ಸ್ಥಿತಿಗೆ ಜಾರಿದ್ಲು. ತನ್ನ ಮೇಲೆ ದಾಳಿ ಮಾಡೋಕೆ ಬಂದವರನ್ನು ಸಂಪೂರ್ಣವಾಗಿ ಮುಗಿಸಿ ದ್ರೋಣ ಹಿಂತಿರುಗಿದಾಗ ಅವನ ಹಿಂದೆಯೇ ಅಶೋಕ್ ಬಂದು ತಲುಪ್ದ. ಜೀ, ಹೇಗೆ ಕರೆಕ್ಟಾಗಿ ಹೇಳಿದ್ರಿ, ಇವರೆಲ್ಲರೂ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ ಅಂತ ಅಂದವನು ವಿನಯದಿಂದ ದ್ರೋಣನ ಮಾತುಗಳಿಗಾಗಿ ಕಾಯ್ತಾ ಇದ್ದ ಅಶೋಕ್.
ಬಂದಿದ್ದು ನಾವಂದ್ಕೊಂಡ ದೊಡ್ಡ ತಲೆಯಲ್ಲ. ಅವನು ಅಡುಕೊಂಡಿದ್ದಾನೆ, ಸಮಯಕ್ಕೋಸ್ಕರ ಕಾಯ್ತಿದ್ದಾನೆ. ನೀನೆಲ್ಲಾನು ಮುಗಿಸಿ ಮನೆಗೆ ಬಾ ಅಂತ ಅಶೋಕ್ಗೆ ಕೆಲಸ ವಹಿಸಿದ ದ್ರೋಣ ತುಂಬ ಹಾನಿಯಾಗಿದ್ದ ವಂಶಿ ಇದ್ದ ಕಾರಿನ ಬಾಗ್ಲನ್ನು ತೆರೆದ. ಸೀಟಿನ ಕೆಳಗಡೆ ಕಾಲು ಮಡಚಿ ಮೈ ಮರೆತು ಬಿದ್ದಿದ್ಲು ವಂಶಿ. ಪ್ರಜ್ಞೆ ತಪ್ಪಿದ್ದ ವಂಶಿಯನ್ನು ಎತ್ತಿ ತನ್ನ ಹೆಗ್ಲು ಮೇಲೆ ಹಾಕ್ಕೊಂಡವನು ಅಶೋಕ್ ಬಂದಾಗ ಅವನ ಹಿಂದೆ ಬಂದು ಕಾಯ್ತಿದ್ದ ಇನ್ನೊಂದು ಕಾರಿನತ್ತ ಸಾಗಿದ ದ್ರೋಣ. ಆ ಕಾರಿನ ಡ್ರೈವರ್ ವಿನಯದಿಂದ ಎದ್ದು ಹೊರಗಡೆ ನಿಂತಾಗ ವಂಶಿನ ಡ್ರೈವರ್ ಸೀಟಿನ ಪಕ್ಕದ ಸೀಟ್ನಲ್ಲಿ ಮಲಗಿಸ್ದ. ನಂತರ ಡ್ರೈವರ್ ಕೊಟ್ಟ ಕಾರಿನ ಕೀಯನ್ನು ಪಡ್ಕೊಂಡು ಬಿರುಗಾಳಿಯ ವೇಗದಲ್ಲಿ ಕಾರನ್ನು ಚಲಾಯಿಸ್ದ. ಕಾರು ಹದವಾದ ವೇಗದಲ್ಲಿ ಅವನ ಅರಮನೆಯಂತಹ ಬಂಗಲೆಯತ್ತ ಸಾಗ್ತಿತ್ತು. ಅರ್ಧ ಮಲಗಿದ್ದ ಸ್ಥಿತಿಯಲ್ಲಿದ್ದ ವಂಶಿ ಎಸಿ ಗಾಳಿಯ ತಂಪಿಗೆ ಪ್ರಜ್ಞೆಗೆ ಮರಳಿ ಬಂದಂತಾಗಿ ಕಣ್ಣು ಬಿಟ್ಲು. ಮೆಲ್ಲನೆ ಸುತ್ತಮುತ್ತಲಿನ ವಾತಾವರಣ ಅರಿವಿಗೆ ಬರ್ತಿದ್ದಂತೆಯೇ ಥಟ್ ಅಂತ ಎದ್ದು ಕೂತವಳು ಪಕ್ಕದಲ್ಲಿ ಏನೂ ತಿಳಿಯದವನಂತೆ ಕಾರು ಚಲಾಯಿಸ್ತಿದ್ದ ದ್ರೋಣನನ್ನು ಕಂಡು ಬಾಗಿಲಿಗೆ ಅಂಟುಕೊಂಡು ಕೂತ್ಲು. ಅವಳನ್ನು ಓರೆಗಣ್ಣಿನಿಂದ ನೋಡಿದವನು ಈಗ ಸಂಪೂರ್ಣವಾಗಿ ಅವಳತ್ತ ತಿರುಗಿ, ವಂಶಿ ಏನಾಯಿತು? ಏನಾದರೂ ಕೆಟ್ಟ ಕನಸು ಕಂಡ್ಯಾ? ಆ ಕನಸಿನಲ್ಲಿ ನಾನೇ ಬಂದ ಅಂದ. ವಂಶಿ ಕಣ್ಣುಗಳು ಹೊರಗಡೆಗೆ ಬರುವಷ್ಟು ದೊಡ್ಡವಾದವು. ಅಲ್ಲಿ ಅಷ್ಟೊಂದು ಜನರ ಜೀವ ತೆಗೆದ ರಾಕ್ಷಸ ಎಷ್ಟು ಶಾಂತವಾಗಿ ಒಬ್ಬ ಸಣ್ಣ ಹುಡುಗಿಯ ಬಳಿ ಮಾತಾಡ್ತಿದ್ದಾನೆ. ನೀವು ನಾನು ಅಂತ ಮಾತುಗಳು ಬರದೆ ತಡವರಿಸಿದ್ಲು ವಂಶಿ. ಕಾರನ್ನು ರಸ್ತೆ ಬದಿಗೆ ನಿಲ್ಲಿಸ್ತವನು, ಏನು ವಂಶಿ, ನಿನಗೆ ಮಾತೆ ಹೊರಡ್ತಿಲ್ವೇ? ಬಾಯಿ ಮುಚ್ಚದೆ ಮಾತಾಡ್ತಿದ್ಯಲ್ಲ, ದಿಢೀರಂತ ಈ ಬಾಯಿಗೆ ಯಾರು ಬೀಗ ಹಾಕಿದ್ರು ಎಂದ ದ್ರೋಣನ ಕೈಗಳು ವಂಶಿಯ ತುಟಿಗಳನ್ನು ಕ್ಷಣಾರ್ಧದಲ್ಲಿ ಸ್ಪರ್ಶಿಸಿದ್ವು. ತನ್ನ ಅನುಮತಿ ಇಲ್ಲದೆ ಅವನು ತನ್ನ ತುಟಿಗಳನ್ನು ಮುಟ್ಟಿದ್ದಕ್ಕೆ ತಕ್ಷಣವೇ ಅವನ ಕೈಯನ್ನು ತಳ್ಳಿದ್ಲು ವಂಶಿ. ನನ್ನನ್ನು ಮುಟ್ಬೇಡಿ ಅಂತ. ನಾನು ಮುಟ್ಟಿದ್ದಕ್ಕೆ ಬಾಯಿ ಬೀಗ ಕಳಿಚ್ಕೊಂತು ಈಗ ಅಂದ ದ್ರೋಣ. ನೀವ್ಯಾರು ಅಂತ ಕೊನೆಗೂ ಧೈರ್ಯ ತಂದ್ಕೊಂಡು ಕೇಳೇ ಬಿಟ್ಲು ವಂಶಿ. ಯಾರು ನಾನು? ಮನುಷ್ಯ. ಇದು ಕೂಡ ನಿಂಗೆ ಗೊತ್ತಾಗೋದಿಲ್ವಾ ವಂಶಿ ಅಂತ ಪರಿಹಾಸ್ಯವಾಗಿ ಕೇಳ್ದ ದ್ರೋಣ. ವಂಶಿ ಸ್ವಲ್ಪ ಕೋಪದಿಂದ, ನನಗೇನು ಕಣ್ಣು ಕಾಣಿಸೋದಿಲ್ವಾ? ನಾನೇನು ಮನುಷ್ಯ ಅಲ್ಲ ಕೋತೆ ಅಂತ ಹೇಳಿದ್ನ? ನೀವು ಮನುಷ್ಯನ ರೂಪದಲ್ಲಿರೋ ದೆವ್ವ. ನನ್ನ ಕಣ್ಣು ಮುಂದೆ ಎಷ್ಟು ಜನರನ್ನು ದಯೆ ದಾಕ್ಷಿಣ್ಯ ಇಲ್ಲದೆ ಶೂಟ್ ಮಾಡಿ ಕೊಂದ್ರಿ. ನಿಮ್ಮನ್ನೆಲ್ಲ ಪೊಲೀಸರು ಹೆಂಗೆ ಸುಮ್ಮನೆ ಬಿಟ್ಟಿದ್ದಾರೆ? ದೇವರು ಹೇಗೆ ನಿಮ್ಮನ್ನೆಲ್ಲ ಜೀವಂತವಾಗಿ ಬಿಟ್ಟಿದ್ದಾನೆ? ನಿಮಗೇನೂ ಆಗೋದಿಲ್ವಾ ಅಂತ ಇಷ್ಟೆಲ್ಲ ನಡೆದ ಮೇಲೂ ಪಟಾಕಿ ಅಂತ ಸಿಡಿದು ಬೀಳ್ತಿದ್ದ ವಂಶಿಯನ್ನು ಆಸಕ್ತಿಯಿಂದ ನೋಡಿದ ದ್ರೋಣ, ವಂಶಿ ನಿನ್ನ ಹೆಸರೇನು ಅಂತ ಸಂಬಂಧವೇ ಇಲ್ಲದ ಪ್ರಶ್ನೆ ಕೇಳ್ದ. ವಂಶಿ ಅವನನ್ನು ಹುಚ್ಚನನ್ನು ನೋಡುವಂತೆ ನೋಡಿದ್ಲು. ಈಗ ತಾನೇ ನನ್ನ ಹೆಸರು ಹೇಳಿ ತಾನೇ ಕರೆದ್ರಿ ಅಲ್ವಾ ಅಂದ್ಲು ವಂಶಿ. ನಿನ್ನ ಹೆಸರೇನು ಅಂದ ದ್ರೋಣ. ವಂಶಿ ಅಂತ ನಿಧಾನವಾಗಿ ತನ್ನ ಹೆಸರನ್ನು ಉಚ್ಚರಿಸಿದ್ಲು ವಂಶಿ. ಸುಳ್ಳು ಅಂದ ದ್ರೋಣ. ಏನು ಅಂದ್ಲು ವಂಶಿ. ಸುಳ್ಳು ಹೇಳ್ತಿದ್ಯಾ ಅಂದ ದ್ರೋಣ. ವಂಶಿಗಂತೂ ಅವನನ್ನು ಕೊಂದು ಹಾಕುವಷ್ಟು ಕೋಪ ಬಂದಿತ್ತು. ಹೇಯ್, ನಿಂಗೇನು ಹುಚ್ಚ? ನನ್ನ ಹೆಸರೇ ವಂಶಿ, ಇದರಲ್ಲಿ ನಿನಗೇನು ಸುಳ್ಳು ಕಾಣಿಸ್ತು ಅಂದ್ಲು ವಂಶಿ. ಸುಳ್ಳು ಹೇಳಬೇಡ ವಂಶಿ, ನಿನ್ನ ಹೆಸರೇನು ಅಂದ ದ್ರೋಣ. ವಂಶಿ 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 ಸಾಕಾ ಅಂತ ಗಟ್ಟಿಯಾಗಿ ಚೀರಿ ಕೂಗಿದ್ಲು ವಂಶಿ. ನೋ, ನಿನ್ನ ಹೆಸರು ವಂಶಿ ದೇವಮ್ಮ, ಕರೆಕ್ಟ್ ಅಲ್ವಾ ಅಂದ ದ್ರೋಣ. ಅವನ ಉತ್ತರ ಕಂಡು ವಂಶಿ ಬೆಚ್ಚಿ ಬಿದ್ಲು. ಹೌದು, ನರಸಿಂಹಮೂರ್ತಿಯ ತಾಯಿಯ ಹೆಸರು ದೇವಮ್ಮ. ಮೊದಲ ಹೆಣ್ಣು ಮಗುವಿಗೆ ತನ್ನ ತಾಯಿಯ ಹೆಸರನ್ನೇ ಅವ್ರು ಇಟ್ಟಿದ್ರು. ಶಾಲೆ ಮತ್ತು ಕಾಲೇಜು ಸರ್ಟಿಫಿಕೇಟ್ಗಳನ್ನ ಹೊರತುಪಡಿಸಿ ಅವಳ ಹೆಸರು ಬೇರೆಲ್ಲೂ ಪೂರ್ತಿಯಾಗಿ ಗೊತ್ತಿರಲಿಲ್ಲ. ಹಾಗಿರುವಾಗ ಇದನ್ನು ಇವನು ಹೇಗೆ ಕಂಡಿಡ್ದ? ಅದು ಕೇವಲ ಅರ್ಧ ದಿನದಲ್ಲಿ. ಏನು ವಂಶಿ, ಆಶ್ಚರ್ಯ ಆಗಿದೆಯಾ? ಇದಕ್ಕೆ ಆಶ್ಚರ್ಯಪಟ್ಟರೆ ಹೇಗೆ? ನೀನು ಯಾರ ಪಕ್ಕದಲ್ಲಿ ಕೂತಿದ್ಯಾ ಗೊತ್ತಾ? ದ್ರೋಣ. ಈ ದ್ರೋಣ ಮನಸ್ಸು ಮಾಡಿದ್ರೆ ನಡೆಯೋದಂಥದ್ದು ಯಾವುದೂ ಇಲ್ಲ. ಇವಾಗ ಹೇಳು ವಂಶಿ, 2 ವರ್ಷ ಅಗ್ರಿಮೆಂಟ್ ಮುಗಿಸಿ ನೆಮ್ಮದಿಯಾಗಿ ಮನೆಗೆ ಹೋಗ್ತೀಯಾ, ಇಲ್ಲ ಸಣ್ಣ ವಯಸ್ಸಿನಲ್ಲೇ ಮೇಲೆ ಹೋಗ್ತೀಯಾ ಅಂತ ದ್ರೋಣ ಸ್ಟೇರಿಂಗ್ ಮೇಲೆ ಕೈಯಿಂದ ಲಯಬದ್ಧವಾಗಿ ತಟ್ತಾ ಕೇಳಿದಾಗ ವಂಶಿ ನುಂಗೋಕ್ಕಾಗದೆ ಉಸಿರು ಬಿಟ್ಲು. ಅವಳಿಗೆ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ನಾನು 2 ವರ್ಷ
ಇಲ್ಲೇ ಕೆಲಸ ಮಾಡ್ತೀನಿ ಅಂದ್ಲು. ಗುಡ್ ದೇವಮ್ಮ, ನೀನು ಬದುಕೊಳ್ತೀಯ ಅಂದ ದ್ರೋಣ. ನನ್ನ ಹೆಸರು ವಂಶಿ ದೇವಮ್ಮ, ದೇವಮ್ಮ ಅಲ್ಲ ಅಂತ ಹಲ್ಲು ಕಡಿದ್ಲು ವಂಶಿ. ನನಗಿಷ್ಟವಾದ ಹೆಸರಿನಲ್ಲೇ ನಾನು ಕರೆಯೋದು. ಏನಾದರೂ ಡೌಟ್ ಇದ್ದರೆ ಕೇಳು ದೇವಮ್ಮ ಅಂದ ದ್ರೋಣ. ವಂಶಿ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಲು. ಇನ್ನೂ ಕಾರು ಹೊರಡದೇ ಇರೋದನ್ನು ಕಂಡು ಏನು ಅಂತ ತಿರುಗಿ ನೋಡಿದಾಗ ದ್ರೋಣನ ಮುಖ ಅವಳ ಮುಖದ ತೀರಾ ಹತ್ತಿರದಲ್ಲಿತ್ತು. ಭಯದಿಂದ ಮಾತುಗಳು ತೊದಲ್ತಾ ಏನು ಅಂತ ಕೇಳೋಕೆ ಪ್ರಯತ್ನಿಸಿದ್ಲು. ಎಷ್ಟು ಪ್ರಯತ್ನಿಸಿದ್ರೂ ಅವಳ ಬಾಯಿಂದ ಬರೀ ಗಾಳಿಯಷ್ಟೇ ಬಂತು. ಅಷ್ಟೊಂದು ಹತ್ತಿರದಲ್ಲಿ ಅವನನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಅವನ ದೇಹದ ಪ್ರತ್ಯೇಕ ಪರಿಮಳ ಹಾಗೆ ಅವನು ಸಿಂಪಡಿಸ್ಕೊಂಡಿದ್ದ ಸುಗಂಧ ದ್ರವ್ಯದ ಸುವಾಸನೆ ಅವಳ ಮೂಗನ್ನು ತುಂಬಿಕೊಂಡಿತ್ತು. ಭಯದಿಂದ ಇನ್ನೂ ಹೆಚ್ಚಾಗಿ ಬಾಗಿಲಿಗೆ ಅಂಟುಕೊಂಡು ಕೂತ್ಲು. ಟಕ್ಕನ್ನೋ ಸದ್ದಿನೊಂದಿಗೆ ದ್ರೋಣ ಹಿಂದೆ ಸರಿಯೋ ಶಬ್ದ ಕೇಳಿಸ್ತು. ಕಣ್ಣು ಬಿಟ್ಟು ನೋಡಿದ್ಲು ವಂಶಿ. ಅವಳಿಗೆ ಸೀಟ್ ಬೆಲ್ಟ್ ಹಾಕಿದ್ದ ದ್ರೋಣ. ಅಷ್ಟೆಲ್ಲ ಸೀನೇನೂ ಇಲ್ಲ ದೇವಮ್ಮ ಅಂದವನನ್ನು ಕೊಲೆಗಣ್ಣಿನಿಂದ ನೋಡ್ತಿದ್ಲು ವಂಶಿ. ಮುಂಬೈಗೆ ಬಂದು 1 ವಾರ ಆಯಿತು. ಈ 1 ವಾರದಲ್ಲಿ ಅವಳ ಜೀವನದಲ್ಲಿ ಏನಾದರೂ ಬದಲಾವಣೆ ಸಂಭವಿಸಿದೆಯಾ ಅಂತ ಕೇಳಿದ್ರೆ ಹೌದು, ಅತ್ಯಂತ ದೊಡ್ಡ ಬದಲಾವಣೆಯೇ ಬಂದುಬಿಟ್ಟಿದೆ. ಮೊದಲ ಬದಲಾವಣೆ ಅಂದರೆ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಅವಳ ರೂಮ್ನಿಂದ ಹೊರಗಡೆ ಬಂದರೆ ಅವಳ ಕಾಲುಗಳು ಇಡೋ ಜಾಗ ಸಿತಾರಾಳ ರೂಮ್ ಆಗಿರಲೇಬೇಕಿತ್ತು. ಸುರುಳಿ ಕೂದಲಿನೊಂದಿಗೆ ಮುದ್ದು ಮೈಕಟ್ಟಿನಿಂದ ಕಲ್ಮಶವಿಲ್ಲದ ನಗೆಯನ್ನು ಬೀರ್ತಾ ಆ ಮುತ್ತಿನ ಶಿಲ್ಪಿಯು ಇವಳತ್ತ ಕಣ್ಣು ತೆರೆಯೋ ಸಮಯ ವಂಶಿಯ ಜೀವನದ ಅದ್ಭುತ ಕ್ಷಣಗಳಲ್ಲಿ ಒಂದಾಗಿ ದಾಖಲಾಗಿ ಹೋಯಿತು. ಸಿತಾರಾಳನ್ನು ಎಪ್ಸಿ ಅವಳಿಗೆ ಬೇಕಾಗಿರೋದನ್ನೆಲ್ಲ ಮಾಡಿ ಅವಳಿಗೆ ತಿನ್ನಿಸಿ ಗಾರ್ಡನ್ನಲ್ಲಿ ಆಟ ಆಡಿಸಿ 3 ವರ್ಷದ ಮಗುವಿಗೆ ಒಳ್ಳೆ ನೀತಿ ಕಥೆಗಳು, ABCD, ಶುಭ ನುಡಿಗಳು, ಅಕ್ಷರಮಾಲೆ ಹೀಗೆ ತನಗೆ ತಿಳಿದಿರೋದನ್ನೆಲ್ಲ ವಂಶಿ ಹೇಳ್ಕೊಡ್ತಿದ್ಲು. ಸಿತಾರ ನಿದ್ರಿಸೋ ಸಮಯ ಮಾತ್ರವೇ ವಂಶಿಗೆ ಸ್ವಲ್ಪ ಏಕಾಂತ ಸಿಗ್ತಿತ್ತು. ಆ ಏಕಾಂತದ ಸಮಯದಲ್ಲಿ ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಅಡ್ಡಾಡ್ತಿದ್ಲು. ಕೃತಿ ಜೊತೆಗೆ ಮಾತಾಡ್ತಿದ್ಲು. ಇಲ್ಲ ಅವಳ ರೂಮ್ನಲ್ಲಿರೋ ಟಿವಿಲಿ ಯಾವುದಾದ್ರೂ ಒಂದನ್ನು ನೋಡ್ತಿದ್ಲು. ಅವಳು ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಅವಳಿಗೋಸ್ಕರ ಒಂದು ಮೊಬೈಲ್ ಫೋನನ್ನು ಮತ್ತು ಪ್ರತ್ಯೇಕವಾದ ಫೋನ್ ನಂಬರ್ನ ಕೊಡಲಾಗಿತ್ತು. ಮೊದಲನೇ ಕೆಲಸ ಅಂತ ತನ್ನ ಗೆಳತಿ ಜನನಿಗೂ ಅವಳ ತಂದೆ ಒಬ್ಬರನ್ನ ಬಿಟ್ಟು ಇನ್ನು ಉಳಿದಿರೋ ಕುಟುಂಬ ಸದಸ್ಯರಿಗೆಲ್ರಿಗೂ ಕಾಲ್ ಮಾಡಿದ್ಲು ವಂಶಿ. ಆದರೆ ಒಬ್ಬರ ನಂಬರ್ ಕೂಡ ಚಾಲ್ತಿಯಲ್ಲಿ ಇಲ್ಲದೆ ಇರೋದು ಅವಳ ದುರದೃಷ್ಟವೇ ಸರಿ. ಇತರರನ್ನು ನೆನೆದು ಕೂಡ ವಂಶಿ ಕಣ್ಣೀರು ಹಾಕಲಿಲ್ಲ. ನರಸಿಂಹಮೂರ್ತಿ ಮಗಳ ಮೇಲಿದ್ದ ಕೋಪದಲ್ಲಿ ಅವಳು ಮನೆಯಲ್ಲಿರೋರನ್ನು ಸಂಪರ್ಕಿಸಬಾರ್ದು ಅಂತ ಎಲ್ಲರ ಫೋನ್ ನಂಬರ್ಗಳನ್ನು ಬದಲಾಯಿಸಿರ್ತಾರೆ. ಆದರೆ ಜನನಿ ಅವಳನ್ನು ತನ್ನ ತಂದೆ ಏನು ಮಾಡಿರ್ತಾರೋ ಅಂತ ಯೋಚಿಸುವಾಗಲೇ ಭಯದಿಂದ ವಂಶಿಯ ಮೈ ನಡುಗೆ ಹೋಯಿತು. ಒಂದು ಕಡೆ ನರಸಿಂಹಮೂರ್ತಿ, ಇನ್ನೊಂದು ಕಡೆ ಮುರುಘ. ಜನನಿಯ ತಂದೆ ಒಳ್ಳೆಯ ಮನುಷ್ಯ, ಆದರೆ ಅಮಾಯಕ. ಅಪ್ಪ ಅಮ್ಮನನ್ನು ಹೊರತುಪಡಿಸಿ ಜನನಿಗೆ ಇರೋದು ಒಬ್ಬಳು ತಂಗಿ ಮಾತ್ರ. ಶಾಂತವಾದ ಕುಟುಂಬದಲ್ಲಿ ಹುಟ್ಟಿದ ತುಂಟ ಹುಡುಗಿ ಜನನಿ. ತನಗೆ ಸಹಾಯ ಮಾಡೋಕ್ಕೆ ಹೋಗಿ ಅವಳ ಪರಿಸ್ಥಿತಿ ಏನಾಗಿದೆಯೋ ಅನ್ನೋ ಭಯ ಪ್ರತಿಯೊಂದು ನಿಮಿಷವೂ ವಂಶಿಯ ನೆಮ್ಮದಿಯನ್ನು ಹಾಳು ಮಾಡ್ತಿತ್ತು. ಕೃತಿಯ ಮೂಲಕ ದ್ರೋಣನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡ್ಲು ವಂಶಿ. ದೊಡ್ಡ ಮಟ್ಟದ ಫೈನಾನ್ಸ್ ಕಂಪ್ನಿ ಅಷ್ಟೇ ಅಲ್ಲ, ಸುಮಾರು 20ಕ್ಕೂ ಹೆಚ್ಚು ಉದ್ಯಮಗಳಲ್ಲಿ ದ್ರೋಣ ತೊಡಗಿಸ್ಕೊಂಡಿದ್ದಾನೆ. ಇದರಲ್ಲಿ ದೊಡ್ಡ ಆಶ್ಚರ್ಯ ಅಂದರೆ ದ್ರೋಣ ತನ್ನ 15ನೇ ವಯಸ್ಸಿನಿಂದಲೇ ಉದ್ಯಮ ಸಾಮ್ರಾಜ್ಯಕ್ಕೆ ಕಾಲಿಟ್ಟು ತನ್ನ 18ನೇ ವಯಸ್ಸಿನಲ್ಲಿ ಎಲ್ಲರೂ ತಲೆ ಎತ್ತಿ ನೋಡೋ ಎತ್ತರಕ್ಕೆ ಬೆಳೆದು ನಿಂತಿದ್ದ. ಪರಂಪರಾಗತ ಶ್ರೀಮಂತನಾಗಿದ್ದರೂ ದ್ರೋಣನ ತಂದೆ ದುಷ್ಯಂತ ತಮ್ಮ ಜೀವನದಲ್ಲಿ ಸಂಭವಿಸಿದ ಸರಣಿ ದುರಂತಗಳಿಂದಾಗಿ ಪಾರಂಪರಿಕ ಆಸ್ತಿಗಳನ್ನೆಲ್ಲ ಸರಿಯಾಗಿ ನಿರ್ವಹಿಸದೆ ಕಳ್ಕೊಂಡಿದ್ರು. ಒಂದೆರಡು ತೂಗಾಡ್ತಿದ್ದ ಉದ್ಯಮಗಳನ್ನು 15ನೇ ವಯಸ್ಸಿನಲ್ಲೇ ತನ್ನ ಕೈಗೆ ತೆಗೆದುಕೊಂಡು ಒಬ್ಬನೇ ಮನುಷ್ಯನಾಗಿ ನಿಂತು ದ್ರೋಣ ಅದನ್ನು ಕಾಯ್ಕೊಂಡ. ಮುಂಬೈ ದ್ರೋಣನ ಕೋಟೆ. ಅವನ ಹೆಸರು ಎಲ್ಲೂ ಹೊರಗೆ ಬಾರದ ರೀತಿಯಲ್ಲಿ. ದೊಡ್ಡ ದೊಡ್ಡ ನಾಯಕರಿಗೂ ದ್ರೋಣನ ಸಹಾಯ ಬೇಕಾಗ್ತಿತ್ತು. ಸಣ್ಣ ವಯಸ್ಸಿನಿಂದಲೇ ಹಣದ ಹಿಂದೆ ಬಿದ್ದವನು 1 ರೂಪಾಯಿ ಆಗಿದ್ರು ಲೆಕ್ಕದಲ್ಲಿ ಮಾತ್ರ ಕಟ್ಟುನಿಟ್ಟಾಗಿರ್ತಿದ್ದ. ಅಶೋಕ್ ದ್ರೋಣನ ನಂಬಿಕಸ್ಥ ಆಳು. ಅಶೋಕ್ ಒಂದು ಮಾತು ಹೇಳಿದ್ರೆ ಅದನ್ನು ಮರುಪರಿಶೀಲನೆ ಮಾಡೋಕೆ ಕೂಡ ದ್ರೋಣ ಇಷ್ಟಪಡ್ತಿರ್ಲಿಲ್ಲ. ದ್ರೋಣ ಅನ್ನೋ ಉದ್ಯಮ ದಿಗ್ಗಜ ಹೊರ ಪ್ರಪಂಚದ ನೋಟಕ್ಕೆ ತನ್ನ ಹೆಸರನ್ನು ಮಾತ್ರವೇ ಹರಿಬಿಟ್ಟಿದ್ದ. ಅವನ ಫೋಟೋ ಆಗಲಿ ಅವನ ರೂಪ ಆಗಲಿ ಬೆರಳೆಣಿಕೆಯ ಕೆಲವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ.
ದ್ರೋಣ ಒಂದು ಸಾವು ತರೋ ಬಾಂಬಿನಂತೆ. ಅವನ ಸುತ್ತಲೂ ಅಪಾಯಗಳು ತುಂಬಿದ್ವು. ದ್ರೋಣನ ಮುಂದೆ ಮೊದಲ ಬಾರಿಗೆ ಧೈರ್ಯವಾಗಿ ಮಾತಾಡಿದ ಹೆಗ್ಗಳಿಕೆ ವಂಶಿಗೆ ಸಲ್ಲತ್ತೆ. ಎಲ್ಲರಿಂದಲೂ ಕರೆಯಲ್ಪಡೋ ದ್ರೋಣ 95% ಮೃಗೀಯ ಗುಣ ಹೊಂದಿದವನು. 5% ಮಾತ್ರವೇ ಅವನು ಮನುಷ್ಯನಾಗಿರ್ತಾನೆ. ಅದು ಕೂಡ ತನಗೆ ಬೇಕಾಗಿರೋರ ಹತ್ರ ಮಾತ್ರ. ಕೃತಿಯ ಬಾಯಿಂದ ದ್ರೋಣನ ಬಗ್ಗೆ ಕೇಳಿ ತಿಳಿದ ವಂಶಿಗೆ ಗೋಡೆಗೆ ತಲೆ ಚಚ್ಕೊಳ್ಳೋದನ್ನು ಬಿಟ್ಟು ಬೇರೇನೂ ಮಾಡೋಕೆ ತೋಚಲಿಲ್ಲ. ದ್ರೋಣನಿಗೆ ಮದುವೆ ಆಗಿದೆಯಾ? ಸಿತಾರಾ ಯಾರ ಮಗು? ಇಂತಹ ಪ್ರಶ್ನೆಗಳಿಗೆಲ್ಲ ಕೃತಿಯ ಬಳಿ ಉತ್ತರವೇ ಸಿಗ್ತಿರಲಿಲ್ಲ. ಅಷ್ಟು ಹೊತ್ತು ಪ್ರೀತಿಯ ಗೆಳತಿಯಾಗಿ ಮಾತಾಡ್ತಿದ್ದವಳು ದ್ರೋಣನ ವೈಯಕ್ತಿಕ ವಿಷಯಗಳ ಬಗ್ಗೆ ಪ್ರಶ್ನೆ ಬಂದರೆ ತಕ್ಷಣ ತಡಿತಾ ಇದ್ಲು. ವಂಶಿ, ದಯವಿಟ್ಟು ಈ ಪ್ರಶ್ನೆಗಳನ್ನೆಲ್ಲ ಕೇಳಬೇಡ. ಯಾರ ಕಣ್ಣಿಗಾದರೂ ಬಿದ್ದರೆ ಕೊಲೆ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಅಂತ ಗಾಳಿಯಲ್ಲಿ ಕಣ್ಣುಗಳನ್ನು ಹೊರಳಿಸಿ ಕೃತಿ ಹೇಳೋದನ್ನು ಕೇಳಿದ್ರೆ ಮುಂದಿನ ಪ್ರಶ್ನೆ ಕೇಳೋಕೆ ವಂಶಿಗೆ ಬಾಯೇ ಬರ್ತಿರಲಿಲ್ಲ. ಈ 1 ವಾರದಲ್ಲಿ ವಂಶಿ ದ್ರೋಣನ ಕಣ್ಣಿಗೆ ಬೀಳದೇ ಇರಲಿಲ್ಲ. ಸಿತಾರಾ ಅವನ ಪಕ್ಕದಲ್ಲೇ ಕೂತು ಊಟ ಮಾಡ್ತಿದ್ಲು. ಎಷ್ಟೇ ಕೆಲಸ ಇದ್ರೂ ಬೆಳಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಸಿತಾರಾಳ ಪಕ್ಕದಲ್ಲಿ ಕೂತು ಊಟ ಮಾಡೋದನ್ನು ದ್ರೋಣ ಒಂದು ಕಡ್ಡಾಯ ಕರ್ತವ್ಯವಾಗಿಯೇ ಮಾಡ್ತಿದ್ದ. 6 ಅಡಿಗೂ ಎತ್ತರಕ್ಕೆ ಬೆಳೆದಿದ್ದ ಆ ಮನುಷ್ಯ 3 ವರ್ಷದ ಮಗುವಿನ ಬಳಿ ಏನು ಹೇಳಿ ಆಟ ಆಡಿಸ್ಬೇಕು ಅಂತ ತಿಳಿದೆ ಗೊಂದಲದಲ್ಲಿ ನಿಲ್ಲುವಾಗ ವಂಶಿಗೆ ಅವನನ್ನು ನೋಡಿದ್ರೆ ನಗು ಬರ್ತಿತ್ತು. ಅವನ ಮೊಣಕಾಲಿನ ಕೆಳಗಿರೋ ಸಿತಾರಾ ತನ್ನನ್ನು ಎತ್ಕೊಳ್ಳುವಂತೆ ತನ್ನ ಅಣ್ಣನಿಗೆ ಸನ್ನೆ ಮಾಡಿ ದ್ರೋಣ ಅವಳನ್ನು ಎತ್ಕೊಂಡ ತಕ್ಷಣ ಅವನ ತಲೆಗೆ ಜೋರಾಗಿ ಕುಟ್ತಿದ್ಲು. ತಂಗಿಯ ಸಣ್ಣ ಕೆಲಸ ಸೊಳ್ಳೆ ಕಡ್ದಂತೆ ಇದ್ರೂ ದ್ರೋಣ ಅಳುವಂತೆ ಮುಖ ಮಾಡಿ ತಲೆ ಸವರ್ಕೊಳ್ತಿದ್ದ. ನಿಜವಾಗ್ಲೂ ದ್ರೋಣನಿಗೆ ನೋವಾಗ್ತದ ಅಂತ ಅಂದ್ಕೊಂಡ ಸಿತಾರ ಅವನ ಕೆನ್ನೆಗೆ ಮುತ್ತಿಟ್ಟು ಕ್ಷಮೆ ಕೇಳ್ತಿದ್ಲು. ಅವಳನ್ನು ಎತ್ತರಕ್ಕೆ ಎಸ್ತು ಹಿಡಿದು ನಗ್ತಿದ್ದ ದ್ರೋಣ. ಇದು ಮಾತ್ರನೇ ದ್ರೋಣನಿಗೆ ತಿಳಿದಿದ್ದ ಆಟ. ದ್ರೋಣನ ಇನ್ನೊಂದು ವಿಶೇಷ ಏನು ಅಂದರೆ ಅವನ ವೇಗದ ನಡಿಗೆ. ಅವನು ನಡೀತಿದ್ದಾನೋ ಅಥವಾ ಓಡ್ತಿದ್ದಾನೋ ಅನ್ನೋದು ವಂಶಿಗೆ ಇನ್ನಷ್ಟು ಅರ್ಥ ಆಗ್ತಿರ್ಲಿಲ್ಲ. ಅವನ ವೇಗಕ್ಕೆ ಅಶೋಕ್ನಿಂದ ಹಿಡಿದು ಉಳಿದವರು ಎಲ್ಲರೂ ಅವನ ಹಿಂದೆ ಓಡ್ತಿದ್ರು. ಬೆಳಗ್ಗೆಯಿಂದ ರಾತ್ರಿ ಮನೆಗೆ ಬರೋವರೆಗೆ ಮನೆಗೆ ಬಂದ ಮೇಲೆಯೂ ಫೋನ್ ಕಾಲ್, ಲ್ಯಾಪ್ಟಾಪ್ ಸಮೇತ ಕೆಲಸದಲ್ಲಿ ಮುಳುಗಿ ಹೋಗ್ತಿದ್ದ ದ್ರೋಣ. ನಿಧಾನವಾಗಿ ಕೂತು ಸಿತಾರಾ ಮಧುರವಾದ ಮಾತುಗಳಲ್ಲಿ ಹೇಳೋ ವಿಷಯಗಳನ್ನು ಗಮನವಿಟ್ಟು ಕೇಳುವಾಗ ವಂಶಿ ಬಾಯಿ ತೆಗೆದು ನೋಡ್ತಿದ್ಲು ಅವನನ್ನು. ಮಧ್ಯ ಮಧ್ಯದಲ್ಲಿ ಶಾಂತಮ್ಮ ವಂಶಿ ಎದುರು ಬಂದರೆ ಬೆಂಕಿ ಉರಿಯಂತಹ ನೋಟದಿಂದ ಅವಳನ್ನು ನೋಡಿ ಹೋಗ್ತಿದ್ರು. ಇವ್ರು ಯಾರು, ಸಿತಾರಾ ಯಾರು ಅನ್ನೋ ಪ್ರಶ್ನೆಗಳು ಸುತ್ತುವರೆದಿದ್ರು. ಸರಿಯಾದ ಉತ್ತರ ಸಿಗದ ಕಾರಣ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳೋದನ್ನು ಬಿಟ್ಟಿದ್ಲು ವಂಶಿ. ಈ 1 ವಾರದಲ್ಲಿ ದ್ರೋಣ ಅವಳ ಜೊತೆಗೆ ಮಾತಾಡಿದ ಮಾತುಗಳನ್ನು ಬೆರಳೆಣಿಕೆಯಲ್ಲೇ ಎಣಿಸಬಹುದು. ಊಟ ಮಾಡಿದ್ಯಾ? ಯಾಕೆ ನಿಂತಿದ್ಯಾ? ಕೂತ್ಕೋ. ಬೆಡ್ರೂಮ್ ಎಲ್ಲ ಸೌಕರ್ಯವಾಗಿದೆಯಾ? ಸಿತಾರಾ ತುಂಬ ಕಾಡ್ತಿದ್ದಾಳ ನಿನ್ನನ್ನು? ನಿನಗೆಲ್ಲ ಓಕೆ ತಾನೆ? ಇಂತಹ ಪ್ರಶ್ನೆಗಳನ್ನು ಅವನು ಯಜಮಾನನ ಧೋರಣೆಯಲ್ಲಿ ಕೇಳಿದರೆ ವಂಶಿಯ ಉತ್ತರಗಳು ಕೂಡ ವಿನಮ್ರವಾಗಿರ್ತಿದ್ವು. ಆದರೆ ಅವನು ಪ್ರತಿಯೊಂದು ಪ್ರಶ್ನೆಯ ಹಿಂದೆಯೂ ಊಟ ಮಾಡಿದ್ಯಾ ದೇವಮ್ಮ? ಯಾಕೆ ನಿಂತಿದ್ಯಾ? ಕೂತ್ಕೋ ದೇವಮ್ಮ. ಬೆಡ್ರೂಮ್ ಎಲ್ಲ ಸೌಕರ್ಯವಾಗಿದೆಯಾ ದೇವಮ್ಮ? ಸಿತಾರಾ ತುಂಬ ಕಾಡ್ತಿದ್ದಾಳ ದೇವಮ್ಮ? ನಿನಗೆಲ್ಲ ಓಕೆ ತಾನೆ ದೇವಮ್ಮ ಅಂತ ಬಾಂಬೆ ಮಿಠಾಯಿ ಮಾರೋನಂತೆ ದೇವಮ್ಮ ದೇವಮ್ಮ ಅಂತ ವಂಶಿ ದೇವಮ್ಮಳ ಹೆಸರನ್ನು ಹೇಳ್ತಿದ್ದ ದ್ರೋಣ. ಅವನು ಏಕಾಂತದಲ್ಲಿ ಈ ರೀತಿ ಕರೆದಿದ್ದರೆ ಪರವಾಗಿಲ್ಲ. ಸಿತಾರಾಳ ಮುಂಭಾಗದಲ್ಲೇ ಕರೆದು ಈಗ ಸಿತಾರಾ ಕೂಡ ವಂಶಿನ ನೋಡಿ ಕೈ ನೀಡಿ ದೇವಮ್ಮ ಅಂತಿದ್ದಾಳೆ. ಅಶೋಕ್ ಮತ್ತು ಕೃತಿ ದ್ರೋಣನ ಈ ಕರೆಯುವಿಕೆಯನ್ನು ಆಶ್ಚರ್ಯದಿಂದ ನೋಡ್ತಿದ್ರು. ಇದೇ ಯೋಚನೆಯಲ್ಲಿ ಮಧ್ಯಾಹ್ನದ ಊಟದ ನಂತರ ಸಿತಾರಾಳನ್ನು ನಿದ್ರೆಗೆ ಜಾರಿಸಿ ಕೂತಿದ್ದವಳು ಏನೋ ಅಸ್ವಸ್ಥತೆ ಅನಿಸಿ ಎದ್ದು ಬಾತ್ರೂಮಿಗೆ ಹೋದ್ಲು ವಂಶಿ. ಈ ಗೊಂದಲದಲ್ಲಿ ಅವಳು ತನ್ನ ಮುಟ್ಟಿನ ದಿನಾಂಕವನ್ನೇ ಮರೆತುಬಿಟ್ಟಿದ್ಲು. ಹೊಟ್ಟೆ ಬೇರೆ ನೋಯ್ತಿದ್ದರಿಂದ ಸ್ವಲ್ಪ ಹೊತ್ತು ಬಾತ್ರೂಮ್ನಲ್ಲೇ ಕೂತಿದ್ದವಳು ತನ್ನನ್ನು ತಾನು ಸರಿಪಡಿಸ್ಕೊಂಡು ಸಿತಾರಾಳ ರೂಮಿಗೆ ಹೋದ್ಲು. ಅಲ್ಲಿ ಅವಳು ಕಂಡ ದೃಶ್ಯ ವಂಶಿಯ ಜೀವವನ್ನೇ ಹೆಪ್ಪುಗಟ್ಟಿಸಿತ್ತು. ನಿದ್ರಿಸ್ತಾ ಇದ್ದ ಮಗು ಯಾವಾಗ ಎಚ್ಚರ ಆಯಿತೋ ತಿಳಿಲಿಲ್ಲ. ಅವಳು ಈ ಕಡೆ ಹೋದ ತಕ್ಷಣ ಮಗುವಿಗೆ ಎಚ್ಚರ ಆಗಿ ಕಣ್ಣು ತೆರೆದಿರಬೇಕು. ಎದ್ದ ಸಿತಾರಾ ವಂಶಿನ ಹತ್ತಿರದಲ್ಲಿ ಅಲ್ಲೆಲ್ಲೂ ಕಾಣದೆ ತಾನೇ ಬೇಬಿ ಕಾಟ್ನಿಂದ ಕೆಳಗಡೆ ಜಿಗ್ದಿದ್ದಾಳೆ. ರೂಮಿನ ಬಾಗಿಲು ತೆರೆಯೋಕೆ ಬಂದವಳು ಅಲ್ಲಿ ಚಾರ್ಜಿಗೆ ಹಾಕಿದ್ದ ಅವಳ ನೋಟ್ಬುಕ್ ಟ್ಯಾಬ್ ಕಂಡ ತಕ್ಷಣ ಗೇಮ್ ಮಾಡೋಕೆ ವೇಗವಾಗಿ ಅದರ ಬಳಿ ಹೋದ್ಲು. ಚಾರ್ಜರ್ನಿಂದ ಟ್ಯಾಬ್ ಬೇರ್ಪಡಿಸಿದ ಸಿತಾರಾ
ಚಾರ್ಜರ್ನ ತುದಿಯನ್ನು ಬಾಯಲ್ಲಿ ಇಡೋಕೆ ಹೋದಾಗ ಸರಿಯಾಗಿ ಅದೇ ಸಮಯಕ್ಕೆ ರೂಮ್ ಒಳಗಡೆ ವಂಶಿ ಕಾಲಿಟ್ಲು. ಸಿತಾರ ಮಾಡೋಕೆ ಹೊರಟಿದ್ದ ಕೆಲಸವನ್ನ ಕಂಡು ದಿಗ್ಭ್ರಮೆಗೊಂಡು ಆಘಾತಕ್ಕೊಳಗಾದ ವಂಶಿ ತಡೆಯೋಷ್ಟರಲ್ಲೇ ವಿದ್ಯುತ್ ಶಕ್ತಿಯ ಆಘಾತದಿಂದ ಆ ಎಳೆಯ ಮಗು ಕೆಲವು ಅಡಿ ದೂರ ಸುರುಳಿ ಬಿದ್ದಿತ್ತು. ಸಿತಾರಾ ಅಂತ ವಂಶಿ ಹಾಕಿದ ಕಿರುಚಾಟಕ್ಕೆ ಕೃತಿ ಗಾಬರಿಯಿಂದ ಓಡ್ಬಂದ್ಲು. ಅಷ್ಟರಲ್ಲೇ ಸಿತಾರಾಳನ್ನ ಎತ್ತಿ ತನ್ನ ಮಡಿಲ್ನಲ್ಲಿಟ್ಕೊಂಡು ವಂಶಿ ಕಣ್ಣೀರು ಹಾಕ್ತಿದ್ಲು. ರೂಮ್ನೊಳಗಡೆ ಬಂದ ಕೃತಿಗೆ ನಡೆದ ದುರಂತ ಅರ್ಥ ಆಗದಿದ್ರೂ ಸಿತಾರಾಗೇನೋ ಆಗಿದೆ ಅನ್ನೋದು ತಿಳಿದು ಮುಂದಿನ ಕ್ಷಣವೇ ವಂಶಿ ಸಿತಾರಾಗೆ ಏನಾಯಿತು ಅಂತ ವಂಶಿ ಕೈಯಲ್ಲಿದ್ದ ಸಿತಾರಾಳನ್ನ ಪಡೆದು ತನ್ನ ಮಡಲ್ನಲ್ಲೇ ಮಲಗಿಸ್ಕೊಂಡು ಕೇಳಿದ್ಲು ಕೃತಿ. ಅಳ್ತಾ ಶಾಕ್ ಹೊಡಿತು ಅಂತ ಬಿಕ್ಕಿ ಬಿಕ್ಕಿ ಅದ್ಲು ವಂಶಿ. ಏನು ಅಂತ ಆಘಾತಗೊಂಡ ಕೃತಿ ಉಸಿರಿಲ್ಲದೆ ಬಿದ್ದಿದ್ದ ಸಿತಾರಾಳ ಸಣ್ಣ ಎದೆ ಮೇಲೆ ಕೈಯಿಟ್ಟು ಒತ್ತಿದ್ಲು. ನಂತರ ಮಗುವಿನ ತುಟಿಯ ಮೂಲಕ ತನ್ನ ಉಸಿರನ್ನು ನೀಡೋಕೆ ಪ್ರಯತ್ನಿಸಿದ್ಲು. ಅವಳ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು. ಕೈಕಾಲುಗಳು ನಡುಕ್ತಾ ಎದ್ದು ಕೂತ್ಕೋತಿಲ್ವಲ್ಲ ವಂಶಿ, ಅಯ್ಯೋ ಅಂದ್ಲು. ಕೃತಿಯ ಭಯ ವಂಶಿಯಲ್ಲಿದ್ದ ಸ್ವಲ್ಪ ಭರವಸೆಯನ್ನು ಹಿಸುಕಿ ಹಾಕಿತ್ತು. ಇದಕ್ಕಿಂತ ಹೆಚ್ಚು ಕಾಯೋದು ಸರಿಯಲ್ಲ ಅಂತ ಯೋಚಿಸಿದ ಕೃತಿ ಮಗುನ ಎತ್ಕೊಂಡು ನನ್ನ ಜೊತೆಗೆ ಬಾ ಅಂತ ಕೆಳಗಡೆ ಓಡಿದ್ಲು. ವಂಶಿ ಕೀಲಿ ಕೊಟ್ಟ ಗೊಂಬೆಯಂತೆ ಕೃತಿಯ ಹಿಂದೆ ಓಡಿದ್ಲು. ಇಬ್ಬರೂ ಬಾಗ್ಲನ್ನು ತಲುಪುವಾಗ ಅಲ್ಲಿ ಕಾರು ಸಿದ್ಧವಾಗಿತ್ತು. ಕ್ಷಣ ಕೂಡ ತಡ ಮಾಡದೆ ಹತ್ತಿರದಲ್ಲಿದ್ದ ಪ್ರಸಿದ್ಧ ಹಾಸ್ಪಿಟಲ್ಗೆ ಧಾವಿಸಿದ್ಲು ಕೃತಿ. ಅಷ್ಟರಲ್ಲೇ ಸೆಕ್ಯೂರಿಟಿ ಮೂಲಕ ಮಗುವಿಗೆ ಏನೋ ಅಪಾಯ ಆಗಿದೆ ಅನ್ನೋ ಮಾಹಿತಿ ದ್ರೋಣನಿಗೆ ತಲುಪಿತ್ತು. ಮಗುವನ್ನು ತುರ್ತು ನಿಗಾ ಘಟಕಕ್ಕೆ ಸೇರಿಸಲಾಗಿದ್ದು ಹೊರಗಡೆ ಕೈಗಳನ್ನು ಹಿಸ್ಕೊಳ್ತಾ ನಿಂತಿದ್ರು ಇಬ್ಬರು ಹೆಣ್ಣು ಮಕ್ಕಳು, ಅಂದರೆ ಕೃತಿ ಮತ್ತು ವಂಶಿ. ಬಿರುಗಾಳಿಯ ವೇಗದಲ್ಲಿ ಹಾಸ್ಪಿಟಲ್ ಒಳಗಡೆ ಬಂದ ದ್ರೋಣ ಏನು ಎಂತು ಅಂತ ಕೇಳೋ ಮುನ್ನವೇ ವಂಶಿ ತಲೆಗೂದಲನ್ನು ಹಿಡಿದು ಗೋಡೆಗೆ ಜೋರಾಗಿ ಜಜ್ಜಿದ. ಕತೆ ಮುಂದುವರಿಯುತ್ತೆ.